ಮನೆಯ ಮುಖ್ಯ ದ್ವಾರದ ಮುಂದೆ ಈ 15 ವಸ್ತುಗಳು ಇದ್ದರೆ ತುಂಬಾ ಅಶುಭ. ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ವಾಸ್ತುಶಾಸ್ತ್ರವು ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ವಿಜ್ಞಾನವಾಗಿದೆ. ಇದು ನೆಲದ ಪ್ರತಿಯೊಂದು ಮೂಲೆಯಿಂದ ಕಟ್ಟಡದ ಪ್ರತಿಯೊಂದು ಕೋಣೆಗೆ ಮತ್ತು ಅದರ ಒಳಗಿನ ಶುಭ ಮತ್ತು ಅಶುಭ ವಿಷಯಗಳನ್ನು ಉಲ್ಲೇಖಿಸುತ್ತದೆ. ಇವುಗಳಲ್ಲಿ ಮನೆಯ ಮುಖ್ಯ ದ್ವಾರದ ಸುತ್ತಲಿನ ವಸ್ತುಗಳು ಸೇರಿದ್ದು, ಅವು ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಮನೆಯ ಮುಖ್ಯ ದ್ವಾರದ ಮುಂಭಾಗದಲ್ಲಿದ್ದರೆ ಕುಟುಂಬಕ್ಕೆ ಅಶುಭವೆಂದು ಪರಿಗಣಿಸಲಾಗುವ ವಸ್ತುಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳಲಿದ್ದೇವೆ. 1. ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯ ಬಾಗಿಲಿನ ಮುಂಭಾಗ ಮತ್ತು ಸುತ್ತಲೂ ಕಲ್ಲುಗಳ ಸಂಗ್ರಹವು ಅನುಕೂಲಕರವಾಗಿಲ್ಲ. ಇದು ಜೀವನದ ಪ್ರಗತಿಯ ವೇಗವನ್ನು ಕಡಿಮೆ ಮಾಡುತ್ತದೆ. 2. ಮನೆಯ ಮುಂದೆ ತುಂಬಾ ದಟ್ಟವಾದ ಮರಗಳು ಇರಬಾರದು. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲಸದಲ್ಲಿ ಪುನರಾವರ್ತಿತ ವೈಫಲ್ಯಕ್ಕೆ ಕಾರಣವಾಗುತ್ತದೆ. 3. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಹೊಸ್ತಿಲು ಅಂದರೆ ಮುಖ್ಯ ದ್ವಾರಕ್ಕಿಂತ ಎತ್ತರದ ರಸ್ತೆ ಇದ್ದರೆ ತೊಂದರೆಯಾಗುತ್ತದೆ. ಇದರಿಂದ ಮನೆಯಲ್ಲಿ ವಾಸಿಸುವವರ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. 4. ವಾಸ್ತುದಲ್ಲಿ ಮನೆಯ ಮುಖ್ಯ ದ್ವಾರದ ಮುಂದೆ ವಿದ್ಯುತ್ ಕಂಬವನ್ನು ಪ್ರಗತಿಗೆ ಅಡ್ಡಿ ಎಂದು ಪರಿಗಣಿಸಲಾಗುತ್ತದೆ. 5. ಕೊಳಕು ನೀರು ಮನೆಯ ಮುಂದೆ ಸಂಗ್ರಹವಾಗಬಾರದು. ಮುಂದೆ ಕೊಳಕು ನೀರು ಸಂಗ್ರಹವಾಗುವುದರಿಂದ ಸಂಪತ್ತು ಮತ್ತು ಪ್ರತಿಷ್ಠೆ ನಷ್ಟವಾಗುತ್ತದೆ. 6. ಮನೆಯ ಮುಂದೆ ಮುಳ್ಳಿನ ಗಿಡಗಳನ್ನು ಅಥವಾ ಸಸಿಗಳನ್ನು ನೆಡಬಾರದು. ಇದು ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹೆಚ್ಚಿಸುತ್ತದೆ. 7. ಮುಖ್ಯ ಗೇಟ್ ಅಥವಾ ಮನೆಯ ಮುಂದೆ ಯಾವುದೇ ಹೊಳೆ ಅಥವಾ ಚರಂಡಿ ಇರಬಾರದು. ಇದು ಆರ್ಥಿಕ ನಷ್ಟದ ಸಂಕೇತವಾಗಿದೆ. 8. ಮುಖ್ಯ ದ್ವಾರ ಅಥವಾ ಮನೆಯ ಮುಂದೆ ಬಾವಿ ಇರುವುದು ರೋಗದ ಲಕ್ಷಣ. 9. ನೀವು ಮುಖ್ಯ ದ್ವಾರ ಅಥವಾ ಮನೆಯ ಮುಂದೆ ದೇವಸ್ಥಾನವನ್ನು ನೋಡಲು ಇಷ್ಟಪಡಬಹುದು, ಆದರೆ ವಾಸ್ತು ದೃಷ್ಟಿಯಿಂದ ಇದು ಸರಿಯಲ್ಲ. ಮನೆಯಲ್ಲಿ ಬಿಕ್ಕಟ್ಟು ಮತ್ತು ತೊಂದರೆ ಇರುತ್ತದೆ. 10. ಮುಖ್ಯ ಬಾಗಿಲು ಅಥವಾ ಮನೆಯ ಮುಂದೆ ನೇರವಾಗಿ ಮೆಟ್ಟಿಲು ಇರಬಾರದು. ಇದು ವಾಸ್ತು ದೋಷಕ್ಕೆ ಪ್ರಮುಖ ಕಾರಣವಾಗಿದೆ. ಇದನ್ನು ಮಾಡಬೇಕೇ ಅಥವಾ ಬೇಡವೇ? 11. ಮುಖ್ಯ ಬಾಗಿಲಿನ ಸ್ವಲ್ಪ ಮೇಲೆ ಬಾಗಿಲು ಇದ್ದರೆ ಅದು ಆರ್ಥಿಕ ನಷ್ಟದ ಸಂಕೇತವಾಗಿದೆ. 12. ಯಾವುದೇ ಮರದ ನೆರಳು ಮನೆಯ ಮೇಲೆ ಬೀಳಬಾರದು. 13. ಮನೆಯ ಮೇಲೆ ಬೀಳುವ ನೆರಳು ನೆರಳುಗೆ ಕಾರಣವಾಗುತ್ತದೆ. ಆದರೆ ಯಾರ ನೆರಳು ಮನೆಯ ಮೇಲೆ ಬೀಳುತ್ತಿದೆ ಮತ್ತು ಯಾವ ದಿಕ್ಕಿನಿಂದ ಯಾವ ಸಮಯದಲ್ಲಿ ಬೀಳುತ್ತಿದೆ ಎಂಬುದನ್ನು ನೋಡಬೇಕು. ಅದು ಮಾತ್ರ ಲಾಭ ಅಥವಾ ನಷ್ಟವನ್ನು ಬಹಿರಂಗಪಡಿಸುತ್ತದೆ. 14. ಮುಖ್ಯ ಬಾಗಿಲಿನ ಮುಂದೆ ಇನ್ನೊಂದು ಮನೆಯ ಬಾಗಿಲು ಇದ್ದರೆ ಸಂಪತ್ತು ನಾಶವಾಗುತ್ತದೆ. ಧ್ವಜವನ್ನು ಹೊಂದಿರುವುದು ವಾಸ್ತು ಮತ್ತು ರೋಗಗಳ ನಾಶಕ್ಕೆ ಕಾರಣವಾಗುತ್ತದೆ. ಗೋಡೆ ಇರುವುದು ಬಡತನಕ್ಕೆ ಕಾರಣವಾಗುತ್ತದೆ. 15. ದೇವಸ್ಥಾನವಿದ್ದರೆ ಗ್ರಹಾಧಿಪತಿಗೆ ವಿನಾಶ, ಮಕ್ಕಳಿಗೆ ದುಃಖ, ದೇವಾಲಯದ ಬಾಗಿಲು ವಿನಾಶಕ್ಕೆ ಕಾರಣವಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.